ವೀಕ್ಷದರ್ಶಿ ಸುಜಯ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಸುಜಯ್ ಅವರೇ. ನಮಸ್ತೆ ಮ್ಯಾಮ್. ಸುಜಯ್ ಅವರೇ, ಶಿವಮೊಗ್ಗ ರೈಲು ನಿಲ್ದಾಣದಲ್ಲಿ ಏನಾಯ್ತು? ಆಕ್ಚುಲಿ ನಾವು 11:55 ಬೋರ್ಡ್ ಆಗ್ಬೇಕಿತ್ತು. ಅದು ಲೇಟ್ ಆಗಿ ಬಂತು ಟ್ರೈನು. ಒಂದು 12:15 ಹಂಗೆ ಇದ್ರ ಹತ್ರ ಹೊಳೆ ಬಸ್ ಸ್ಟಾಪ್ ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡಿದ್ದೆ ನಾನು. ಅಂದ್ರೆ ಅಲ್ಲಿ ವಾಶ್ರೂಮ್ ಎಲ್ಲ ಆಕ್ಯುಪೈ ಆಗಿತ್ತು, ವೆಯ್ಟ್ ಮಾಡ್ತಿದ್ದೆ. ಸಡನ್ ಆಗಿ ಯಾರೋ ಒಬ್ರು ಬಂದಿದ್ದೇನೆ, ಅವ್ರ ಹತ್ರ ಒಂದು 3-3.5 ಅಡಿ ಲಾಂಗ್ ಇತ್ತು ಅನ್ಸುತ್ತೆ. ಅವರು ಇದು ಕುತ್ತಿಗೆ ಹತ್ರ ಇಟ್ಕೊಂಡಿದ್ರು ಬ್ಯಾಕ್ ಶರ್ಟ್ ಅಲ್ಲಿ. ಅದನ್ನ ತೆಗೆದು ಸೀದಾ ನನ್ನ ಹತ್ರ ಬೀಸಿದ್ರು ಅವರು. ಅದು ನನ್ಗೆ ನಾನ್ ಸೈಡ್ ಸರ್ದಿರೋದ್ರಿಂದ ನನ್ ಕೈ ಆಗ್ತು ಅಷ್ಟೇ. ಮತ್ ನಾನು ವೈಫ್ ನ ಹೇಳ್ಕೊಂಡು ಹಿಂದ್ಗಡೆ ಓಡೋದೆ. ಒಳಗಡೆ ಬಂದು ಅವರು ಬೇರೆಯವ್ರಿಗೆಲ್ಲ ಲಾಂಗ್ ತೋರಿಸಿ ಫೋನ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಈ ವೇಳೆಯಲ್ಲಿ ಪೊಲೀಸ್ನವ್ರು ಯಾರು ಇರ್ಲಿಲ್ವಾ ಅಥವಾ ಯಾರ ಗಮನಕ್ಕೂ ಬರ್ಲಿಲ್ವಾ ಅವರಲ್ಲಿ ಲಾಂಗ್ ಹಿಡ್ಕೊಂಡು ನಿಂತಿದ್ದು? ಮ್ಯಾಮ್ ಇಲ್ಲ, ಅದು ಸ್ಟೇಷನ್ ಅಲ್ಲೇ ಆಗಿದ್ದು. ಅವ್ರ ಸ್ಟೇಷನ್ ಅಲ್ಲೇ ಟ್ರೈನ್ ನಿಂತು ಹೊರಡೋ ಗ್ಯಾಪ್ ಅಲ್ಲಿ ಆಗಿರೋದು ಇದು. ಸ್ಟೇಷನ್ ಅಲ್ಲಿ ಯಾವ ಪೊಲೀಸು ಇರ್ಲಿಲ್ವಂತೆ. ಮತ್ತೆ ಟ್ರೈನ್ ಅಲ್ಲೂ ಯಾರು ಪೊಲೀಸ್ ಇರ್ಲಿಲ್ಲ. ನಾನು ಕೇಳಿದಕ್ಕೆ DC ಅಂದ್ರು ಆ ಟ್ರೈನ್ ಅಲ್ಲಿ ಯಾರು ಇರಲ್ಲ ಸರ್, ಈ ತರ ಯಾವ್ದು ಆಗಿಲ್ಲ. ತಾಳ್ಗುಪ್ಪದಲ್ಲಿ ಈ ತರ ಇಶ್ಯೂ ಆಗಿತ್ತು, ಹಂಗಾಗಿ ಅಲ್ಲಿ ಬೀಟ್ ಮಾಡ್ತಾರೆ, ಬಟ್ ಇಲ್ಲಿ ಇಲ್ಲ ಅಂತ ಅಂದ್ರು. ಅಲ್ಲಿ ರೈಲು ತಡವಾಗಿ ಬಂದಿದ್ದು ಯಾಕೆ ಸರ್? ಅದು ಸಾಗರ ಜಾತ್ರೆ ನಡೆಯೋದ್ರಿಂದ ಅದು ತಾಳ್ಗುಪ್ಪದಿಂದ ಸ್ಟಾರ್ಟ್ ಆಗುತ್ತೆ ಟ್ರೈನ್ ಇವಾಗ. ಹಂಗಾಗಿ ಅದು ಬರೋದು ಲೇಟ್ ಆಯ್ತು. ಅಲ್ಲಿ ಆ ಘಟನೆ ನಡೆದಾದ್ಮೇಲೆ ಆದ್ರೂ ಯಾರಾದ್ರೂ ಪೊಲೀಸ್ನವ್ರು ಬಂದ್ರ, ಆ ಬಗ್ಗೆ ಕುರಿತು ಮಾಹಿತಿಗಳೇನಾದ್ರೂ ತಗೊಂಡ್ರ, ಕಂಪ್ಲೇಂಟ್ ತಗೊಂಡ್ರ? ಇದೇನಾಯ್ತು ಮ್ಯಾಮ್? ಆಕ್ಚುಲಿ ಅದೇ TC ನಾವು 139ಗೆ ಟ್ರೈ ಮಾಡಿದ್ವಿ, ರೈಲ್ವೆ ಮದದ್ಗೆ. ಆಮೇಲೆ ಅದು ಎಸ್ಕಲೇಟ್ ಆಗಿ ಭದ್ರಾವತಿಲಿ ಒಬ್ರು ಬಂದ್ರು. ಬಟ್ ಅವ್ರ ಪ್ರೋಟೋಕಾಲ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಅವರು ಸ್ಟೇಷನ್ ಅಲ್ಲಿ ಹತ್ತಾರೆ, ಅದೇನ್ 1 ನಿಮಿಷ 2 ನಿಮಿಷ ಭದ್ರಾವತಿಲಿ ನಿಲ್ಲುತ್ತೆ, ಅಷ್ಟರೊಳಗೆ ಕಂಪ್ಲೇಂಟ್ ಬರ್ಕೊಡಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅದು ಪ್ರಾಕ್ಟಿಕಲಿ ಆಗಲ್ಲ ಕೊಡೋದಿಕ್ಕೆ. ಆಮೇಲೆ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡೋರಿದ್ರೆ ಇಳ್ಕೊಂಡು ಇಲ್ಲೇ ಕೊಡಿ ಅಂತ ಹೇಳ್ತಾರೆ. ಟ್ರೈನ್ ಮಿಸ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಫೋನ್ ಕಳ್ಕೊಂಡಿರೋ ವ್ಯಕ್ತಿ ವಿನಯ್ ಅಂತ ಅನ್ಸುತ್ತೆ ಹೆಸರು ಅವ್ರದ್ದು. ಅವ್ರುನು ಇಲ್ಲ, ಅವ್ರ ಕಾಲೇಜ್ ಸ್ಟೂಡೆಂಟ್ ಅವರು, ನಾಳೆ ಕಾಲೇಜ್ ಇದೆಯೋ ಎಕ್ಸಾಮ್ಸ್ ಇದೆಯೋ ನನ್ಗೆ ಕೊಡೋದಿಕ್ ಆಗಲ್ಲ, ಬೇಕಾದ್ರೆ ನಾನು ಅಲ್ಲೇ ಕೊಡ್ತೀನಿ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿ ಹೊರಟ್ರು. ಆಕ್ಚುಲಿ ಆತರ ಪ್ರೋಟೋಕಾಲ್ ಇದ್ದಾಗ ಕಷ್ಟ ಆಗುತ್ತೆ ಕಂಪ್ಲೇಂಟ್ ಕೊಡೋದು, ಬಿಕಾಸ್ ನೀವು ಟ್ರೈನ್ ಮಿಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಅವರು ತಲ್ವಾರ್ ಬೀಸಿದಾಗ ಒಂದಷ್ಟು ಜನಕ್ಕೆ ಗಾಯಗಳಾಯ್ತು ಅಂತ ಅಂದ್ರು. ಅವ್ರ ಪರಿಸ್ಥಿತಿ ಏನಾಯ್ತು? ಅವರನ್ನ ಆಸ್ಪತ್ರೆಗೆ ಏನಾದ್ರು ದಾಖಲು ಮಾಡಿದ್ರ ಅಥವಾ ಫಸ್ಟ್ ಏಡ್ ಏನಾದ್ರು ಮಾಡಿದ್ರ? ಅವರ ಪರಿಸ್ಥಿತಿ ಏನಾಯ್ತು? ಮ್ಯಾಮ್ ಅಂದ್ರೆ ಅವರು ಎಲ್ಲಾರ್ಗು ಬೀಸಿದ್ದಾರೆ, ಬಟ್ ಆಗಿದ್ ನನಗ್ ಮಾತ್ರ ಅದು. ನಾನ್ ಡೋರ್ ಹತ್ರ ನಿಂತಿರೋ ಕಾರಣ ನನಗ್ ತಾಕ್ತು. ನಂದು ಈ ಮೊಣಕೈಗೆ ಅದ್ರ ತುದಿ ತಾಗಿರೋದ್ರಿಂದ ಸ್ವಲ್ಪ ಒಳಪೆಟ್ಟಾಗಿದೆ ನನಗೆ. ಮೇಲಿಂದ ಒಂದು ಲೈಟ್ ಆಗಿ ಒಂದು ಸ್ಕ್ರಾಚ್ ಆಗಿದೆ. ಮತ್ತೆ ನಾನು ಅಲ್ಲಿಂದ ತಪ್ಸ್ಕೊಂಡು ನಾನು ಓಡಿದೆ. ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು.